ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ತಗೊಂಡ್ಬಂದಿದ್ದೀನಿ. ಅದೇ ಮುಂದುವರೆದ ಭಾಗವಾಗಿ ಲಾಸ್ಟ್ ವಿಡಿಯೋ ಲೀಸ್ಟ್ ಮೇಕಿಂಗ್ ಬಗ್ಗೆ ಮಾಡಿದ್ದೆ. ಇವತ್ತು ನಾನು ಇನ್ವಿಟೇಷನ್ ಅನ್ನೋ ಒಂದು ಸ್ಕಿಲ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದನ ತಿಳಿಸ್ತಾ, ಸೊ ಯಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಇದ್ದೀರಾ ಅಥವಾ ಸೇಲ್ಸ್ ಇಂಡಸ್ಟ್ರಿ ಇದ್ದೀರಾ, ನಿಮಗೆ ಈ ಒಂದು ವಿಡಿಯೋ ಉಪಯುಕ್ತವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಂದುವರ್ಸೋಣ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಇನ್ವಿಟೇಷನ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ವೆರಿ ಇಂಪಾರ್ಟೆಂಟ್ ಸ್ಕಿಲ್. ನಾನು ಆವಾಗಲೂ ಹೇಳಿದೆ, ಈ 7 ಇಂಪಾರ್ಟೆಂಟ್ ಸ್ಕಿಲ್ ಇದೆ ಈ ಒಂದು ಇಂಡಸ್ಟ್ರಿಯಲ್ಲಿ. ಯಾವಾಗಲೂ ಹೇಳ್ತಾ ಇರ್ತೀನಿ ಏನಂದರೆ 7 ಇಂಪಾರ್ಟೆಂಟ್ ಸ್ಕಿಲ್ ಇದೆ ಅಂತ. ಮೊದಲನೇದು ಲೀಸ್ಟ್ ಮೇಕಿಂಗ್ ಆದರೆ, ಎರಡನೇದು ಇನ್ವಿಟೇಷನ್, ಮೂರನೇದು ಪ್ರೆಸೆಂಟೇಷನ್, ನಾಲ್ಕನೇದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್, ಐದನೇದು ಫಾಲೋ ಅಪ್, ಆರನೇದು ಕ್ಲೋಸಿಂಗ್, ಏಳನೇದು ಇವೆಂಟ್ ಪ್ರಮೋಷನ್. ಈ 7 ಸ್ಕಿಲ್ನ ನೀವು ಮಾಸ್ಟರಿ ಮಾಡಿಕೊಂಡ್ರೆ ಈ ಇಂಡಸ್ಟ್ರಿಲಿ ನೀವು ಅದ್ಭುತವಾದ ಒಂದು ಸಾಧನೆ ಮಾಡ್ಬೋದು ಅಂತ ಪ್ರತಿ ಸಲಿನೂ ನಾನು ವಿಡಿಯೋ ಮಾಡಿದಾಗ ಹೇಳ್ತಾನೆ ಇರ್ತೀನಿ. ಅದರ ಮುಂದುವರೆದ ಭಾಗವಾದ ಲೀಸ್ಟ್ ಮೇಕಿಂಗ್ ಬಗ್ಗೆ, ಯಾಕೆ ಲೀಸ್ಟ್ ಮಾಡಬೇಕು, ಲೀಸ್ಟ್ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡಿದೆ. ಅದರ ಇನ್ವಿಟೇಷನ್ ಬಗ್ಗೆ ಮಾತಾಡೋಣ ಅಂತ ಇವತ್ತು ಬಂದಿದ್ದೀನಿ. ಸೊ ಇನ್ವಿಟೇಷನ್ ತುಂಬ ಇಂಪಾರ್ಟೆಂಟ್. ಸೊ ಈಗ ನೋಡಿ, ಲೀಸ್ಟ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಅಪ್ಲೈನ್ ಕೂತ್ಕೊಬೋದು. ಅಪ್ಲೈನ್ ಕೂತ್ಕೊಂಡು ನಿಮಗೆ ಲೀಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಪ್ರೆಸೆಂಟೇಷನಲ್ಲೂ ನಿಮ್ಗೆ ಅಪ್ಲೈನ್ ಹೆಲ್ಪ್ ಮಾಡ್ಬೋದು. ನಿಮಗೆ ಪ್ರೆಸೆಂಟೇಷನ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ಅಪ್ಲೈನ್ ಹತ್ರ ಕರ್ಕೊಂಡೋಗಿ ಅದು ಪ್ರೆಸೆಂಟೇಷನ್ ಮಾಡಿಸ್ಕೊಬೋದು, ಅಥವಾ BOP ಕೂರಿಸೋ ಮುಖಾಂತರ ಅಥವಾ ಹೋಮ್ ಮೀಟಿಂಗ್ ಮುಖಾಂತರ ಅವ್ರಿಗೆ ಪ್ರೆಸೆಂಟೇಷನ್ ಕೊಡಿಸ್ಬೋದು. ಸೊ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ನಿಮ್ಮ ಕೈಲಾಗಿಲ್ಲ ಅಂದರೆ ಫೋನ್ ಕಾಲ್ ಮಾಡಿ, ಕಾನ್ಫರೆನ್ಸ್ ಕಾಲ್ ಹಾಕಿ ಅಪ್ಲೈನ್ ಮುಖಾಂತರ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ನ ಮಾಡ್ಬೋದು. ಫಾಲೋಅಪ್ನು ಮಾಡಿಸ್ಬೋದು, ಕ್ಲೋಸಿಂಗೂ ಮಾಡ್ಬೋದು ಅಪ್ಲೈನ್ ಜೊತೆ ಸೇರ್ಕೊಂಡು. ಆದರೆ ಒಂದೇ ಒಂದು ಸ್ಕಿಲ್ಲು ನೀವೇ ಮಾಡಬೇಕು ಈ ಇಂಡಸ್ಟ್ರಿ. ಅದು ಇಂಪಾರ್ಟೆಂಟ್ ಸ್ಕಿಲ್ ಯಾವುದಾದ್ರು ಇದೆ, ಅದು ಇನ್ವಿಟೇಷನ್ ಸ್ಕಿಲ್, ಮೈ ಡಿಯರ್ ಫ್ರೆಂಡ್ಸ್. ಸೊ ಆದ್ದರಿಂದ ಈ ಸ್ಕಿಲ್ನ ಪ್ರತಿಯೊಬ್ಬರು, ನನಗೆ ಬರಲ್ಲ ಅಂತ ಹೇಳಂಗಿಲ್ಲ, ಡಿಪೆಂಡೆಂಟ್ ಆಗಂಗಿಲ್ಲ. ಈ ಒಂದು ಸ್ಕಿಲ್ನ ನೀವು ತುಂಬ ಇಂಪಾರ್ಟೆಂಟ್ ಆಗಿ ತೊಗೊಂಡು ಇದನ್ನು ಮಾಸ್ಟರಿ ಮಾಡ್ಕೊಂಡ್ಬಿಟ್ರೆ, ಇನ್ವೈಟ್ ಮಾಡೋಕ್ಕೆ ಗೊತ್ತಾಗ್ಬಿಟ್ರೆ ಈ ಒಂದು ಬಿಸ್ನೆಸ್ಸಿಗೆ ಯಾವ ರೀತಿ ಅಂತ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಒಂದು ಡಿಜಿಟಲ್ ವರ್ಲ್ಡಲ್ಲಿ ನಿಮಗೆಲ್ಲ ಗೊತ್ತಿದೆ. ಸೊ ಎಷ್ಟು ಫಾಸ್ಟಾಗಿ ಟೆಕ್ನಾಲಜಿನ ಟೇಕ್ ಓವರ್ ಆಗ್ತಿದೆ ಇಂಡಸ್ಟ್ರಿಗಳನ್ನ. ಇವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋಂಥ ತುಂಬ ಸ್ಪೀಡಾಗಿ, ನಾನು ಜಸ್ಟ್ ಗೋಯಿಂಗ್ ಥ್ರೂ ದಿಸ್ ಟೆಕ್ನಾಲಜಿ, ತುಂಬ ರ್ಯಾಪಿಡ್ ಚೇಂಜಸ್ಗಳಾಗ್ತಿದೆ. ಇಂಥ ಒಂದು ಯುಗದಲ್ಲಿ ನಾವಿದ್ದೀವಿ. ಸೊ ಆದರೂ ಸಹ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಸೊ ಫಿಸಿಕಲ್ ಮೀಟಿಂಗ್ ಅಂತೂ ಹಾಗೆ ಆಗುತ್ತೆ. ಅದನ್ನು ಯಾವ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರಲಿ ಅಥವಾ ಏನೇ ಬರಲಿ, ಅದನ್ನು ತಪ್ಸೋಕ್ಕಾಗಲ್ಲ. ಸೊ ಅದೇ ರೀತಿ ಡಿಜಿಟಲಿನೂ ಸಹ ಇವತ್ತು ಮೀಟಿಂಗ್ ಆಗ್ತಿದೆ. ಸೊ ಝೂಮ್ ಕಾಲ್ ಮುಖಾಂತರ ಜನಕ್ಕೆ ಪ್ರೆಸೆಂಟೇಷನ್ ಕೊಡುವಂಥ ಕೆಲಸ ಆಗ್ತಿದೆ. ಆ ಒಂದು ಪ್ರಕ್ರಿಯೆನೂ ರ್ಯಾಪಿಡ್ ಆಗಿ ಚೇಂಜ್ ಆಗ್ತಿದೆ. ಅದರಿಂದ ಸೊ ನಾನೇನು ಹೇಳ್ತೀನಿ, ಇನ್ವಿಟೇಷನ್ ಮಾಡಬೇಕಾದ್ರೆ ಸೊ ನೀವು ಝೂಮ್ ಕಾಲಿಂಗ್ ಮಾಡ್ತಿದ್ದೀರೋ ಅಥವಾ ಫಿಸಿಕಲಿಂಗ್ ಮಾಡ್ತಿದ್ದೀರೋ, ಬಟ್ ಆಲ್ಮೋಸ್ಟ್ ಆ ಸ್ಕ್ರಿಪ್ಟ್ ಸೇಮ್ ಇರುತ್ತೆ. ಬಟ್ ಇನ್ವೈಟ್ ಮಾಡಬೇಕಾದ್ರೆ ನೀವು ತುಂಬ ಕಾಶಿಯಸ್ ಆಗಿ, ತುಂಬ ಉತ್ಸಾಹಿ ಥರ ಇನ್ವಿಟೇಷನ್ ಮಾಡಿದ್ದೆ ಆದರೆ ಆ ಒಂದು ಸ್ಕಿಲ್ಲಲ್ಲಿ ಗೆದ್ದುಬಿಟ್ರೆ ಇನ್ನೆಲ್ಲ ಪ್ರೊಸೆಸ್. ಯಾಕಂದರೆ ಈ ಡೈರೆಕ್ಟ್ ಸೆಲ್ಲಿಂಗ್ ಫ್ರೂಟ್ ಏನಿದೆ, ನಾನು ಯಾವಾಗಲೂ ಹೇಳ್ತೀನಿ ತುಂಬ ಅದ್ಭುತವಾದ ಫ್ರೂಟ್ ಇದು ಅಂತ. ಸೊ ಒಬ್ಬ ವ್ಯಕ್ತಿ ಮುಂದ್ಗಡೆ ಕೂರೋವರೆಗೂ ಕಷ್ಟ, ಕೂತ ಮೇಲೆ ಈ ಇಂಡಸ್ಟ್ರಿ ನೋಡಿದ್ಮೇಲೆ, ಈ ಇಂಡಸ್ಟ್ರಿಯ ಸಿಸ್ಟಮ್ ನೋಡಿದ್ಮೇಲೆ, ಈ ಇಂಡಸ್ಟ್ರಿಯ ಪ್ರಾಡಕ್ಟ್ಗಳನ್ನ ನೋಡಿದ್ಮೇಲೆ ಯಾವ ವ್ಯಕ್ತಿನೂ ಬೇಡ ಅನ್ನೋಕ್ಕಾಗಲ್ಲ. ಯಾಕಂದರೆ ಈ ಇಂಡಸ್ಟ್ರಿ ಅಷ್ಟು ಅದ್ಭುತವಾದ ಇಂಡಸ್ಟ್ರಿ, ಹೌದಲ್ಲ ಮೈ ಡಿಯರ್ ಫ್ರೆಂಡ್ಸ್? ಈ ಇಂಡಸ್ಟ್ರಿ ಅಷ್ಟು ಅದ್ಭುತವಾದ ಇಂಡಸ್ಟ್ರಿ. ಯಾರೇ ವ್ಯಕ್ತಿ ಬಂದು ಎದುರುಗಡೆ ಕೂತ್ರು ಅವನಿಗೆ ಈ ಇಂಡಸ್ಟ್ರಿ ನನಗೆ ಬೇಡ ಅಂತ ಹೇಳೋಕ್ಕಲ್ಲ. ಯಾಕಂದರೆ ಆ ಇಂಡಸ್ಟ್ರಿಗೆ ಆ ವ್ಯಕ್ತಿಗೆ ಏನೇನು ಬೇಕೋ ಅದು ಸಿಗುತ್ತೆ. ಫೈನಾನ್ಷಿಯಲ್ ಫ್ರೀಡಮ್ ಬೇಕಾ ಅದು ಸಿಗುತ್ತೆ, ಟೈಮ್ ಫ್ರೀಡಮ್ ಬೇಕಾ ಸಿಗುತ್ತೆ, ಹೆಲ್ತ್ ಬೇಕಾ ಸಿಗುತ್ತೆ, ವೆಲ್ತ್ ಬೇಕಾ ಸಿಗುತ್ತೆ. ಪ್ರತಿಯೊಂದು ಈ ಇಂಡಸ್ಟ್ರಿ ಒಳಗಡೆ ದೇವರಿಟ್ಟಿರೋದ್ರಿಂದ ಸೊ ಈ ಇಂಡಸ್ಟ್ರಿನ ಜನ ಒಪ್ಕೊತಾರೆ. ಆದರೆ ಕೂರಿಸೋದೇ ಒಂದು ದೊಡ್ಡ ವಿಷಯ, ಆ ಜನನ ಕನೆಕ್ಟ್ ಮಾಡೋದೇ ಒಂದು ದೊಡ್ಡ ವಿಷಯ. ಅದಕ್ಕೋಸ್ಕರ ಇನ್ವಿಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆ ಇಷ್ಟೊಂದು ಪೀಠಿಕೆ ಆಗ್ತಿದೆ ಇನ್ವಿಟೇಷನಲ್ಲಿ ಅಂದರೆ, ದಯವಿಟ್ಟು ಈ ಸ್ಕಿಲ್ನ ಮಾಸ್ಟರಿ ಮಾಡ್ಕೊಳ್ಳಿ. ಓಕೆ, ಸೊ ಈ ಇನ್ವಿಟೇಷನ್ ಸೀರೀಸ್ 1 ಅಂತ ಮಾಡ್ತಿದ್ದೀನಿ. ಸೊ 2 ರೀತಿ ಇನ್ವಿಟೇಷನ್ಸ್ ಮಾಡ್ಬೋದು. ಒಂದು ಡೈರೆಕ್ಟ್ ಇನ್ವಿಟೇಷನ್ಸು, ಇನ್ನೊಂದು ಇಂಡೈರೆಕ್ಟ್ ಇನ್ವಿಟೇಷನ್ಸ್. ಇವತ್ತು ನಾನು ಡೈರೆಕ್ಟಾಗಿ ಇನ್ವಿಟೇಷನ್ ಹೇಗೆ ಮಾಡೋದು ಈ ಒಂದು ಬಿಸ್ನೆಸ್ಸಿಗೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಅದಕ್ಕಿಂತ ಮುಂಚೆ, ಇನ್ವಿಟೇಷನ್ ಮಾಡೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನು ಲೀಸ್ಟ್ ಮಾಡಿದ್ದೀರಾ, ನಾನು ಯಾವಾಗ ಸಾರ್ಟ್ ಔಟ್ ಮಾಡೋಕ್ಕೆ ಹೇಳಿದ್ನಲ್ಲ, ಆ ಮುಖಾಂತರ ನೀವು ಪ್ರಯಾರಿಟಿ ಲೀಸ್ಟ್ A, ಲೀಸ್ಟ್ B, ಲೀಸ್ಟ್ C ನೀವು ಲೀಸ್ಟ್ ಮಾಡಿದ್ಮೇಲೆ, ಸೊ ನಿಮಗೆ ತುಂಬ ಹತ್ರ ಇರೋಂಥ ವ್ಯಕ್ತಿಗಳಿಗೆ, ತುಂಬ ಅಂದರೆ ನೀವು ಪ್ರತಿದಿನ ಅವ್ರ ಜೊತೆ ಕನೆಕ್ಟಿವಿಟಿಲಿದ್ದೀರಾ, ನಿಮ್ಮನ್ನು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ನಿಮಗೆ ನಿಮ್ಮದೇ ಆದ ಒಂದು ಗುಡ್ ವಿಲ್ ಇಟ್ಕೊಂಡಿದ್ದೀರಾ ಅವ್ರ ಜೊತೆ ಅನ್ನೋ ವ್ಯಕ್ತಿಗಳಿಗೆ ಡೈರೆಕ್ಟ್ ಇನ್ವಿಟೇಷನ್ನ ಮಾಡ್ಬೋದು. ಸೊ ಆದರೆ ಅದೇ ಹೇಳ್ತಾರಲ್ಲ, ಅಷ್ಟೊಂದು ಕನೆಕ್ಟಿವಿಟಿ ಇಲ್ಲ, ಬಟ್ ಪರಿಚಯ ಇದ್ದಾರೆ, ಅದೇ ಲೀಸ್ಟ್ B ಅನ್ನೋ ಒಂದು ಕ್ಯಾಟಗರಿಗೆ. ಸೊ ನೀವು ಇಂಡೈರೆಕ್ಟ್ ಅಪ್ರೋಚ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಬಟ್ ಇಮ್ಮಿಡಿಯೇಟ್ ಅಪಾಯಿಂಟ್ಮೆಂಟ್ ಕೊಡೋರು ಯಾರು ನಿಮಗೆ?
ಈ ಒಂದು ವ್ಯಾಪಾರದಲ್ಲಿ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ನಿಮ್ಮ ನಿಯರೆಸ್ಟ್ ಡಿಯರೆಸ್ಟ್ ಪೀಪಲ್ಗಳು. ಸೊ ಆದ್ರಿಂದ ಅವ್ರಿಗೆ ಡೈರೆಕ್ಟಾಗಿ ಅಪ್ರೋಚ್ ಮಾಡಿ, ಅವ್ರಿಗೇನು ಇಂಡೈರೆಕ್ಟ್ ಅಪ್ರೋಚ್ ಮಾಡಬೇಕಾಗಿಲ್ಲ. ಸೊ ಆದ್ರಿಂದ ಡೈರೆಕ್ಟಾಗಿ ಕಾಲ್ ಮಾಡಿ ಅವರಿಗೆ ಇನ್ವಿಟೇಷನ್ ಕೊಡಬೇಕಾಗುತ್ತೆ. ಸೊ ಆದ್ರೂ ಸಹ ಡೈರೆಕ್ಟ್ ಇನ್ವಿಟೇಷನ್ ಕೊಡಬೇಕಾದ್ರೆ ತುಂಬ ಪ್ರಿಪ್ರೇಷನ್ ಇಂಪಾರ್ಟೆಂಟು. ಸೊ ನೀವು ನಿಮ್ಮ ಮುಂದೆ ಲೀಸ್ಟ್ ಇದೆ, ನೀವು ಕಾಲ್ ಮಾಡೋಕ್ಕಿಂತ ಮುಂಚೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನು ಹೇಳ್ತೀನಿ ಯಾವಾಗ್ಲೂ, ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಚೆನ್ನಾಗಿರಲಿ. ಸೊ ಯಾವುದೋ ಒಂದು ಪ್ರೆಷರಲ್ಲಿದ್ದೀರಾ, ಯಾವುದೋ ಒಂದು ಆತಂಕದಲ್ಲಿದ್ದೀರಾ, ಏನೋ ಒಂದು ಮನೇಲಿ ಸಿಚುವೇಶನ್ ಸರಿಯಾಗಿಲ್ಲ, ಎನ್ವಿರಾನ್ಮೆಂಟ್ ಕರೆಕ್ಟಾಗಿಲ್ಲ ಮನೆ ಒಳಗಡೆ, ಅಥವಾ ನಿಮಗೆ ಹೊರಗಡೆಯಿಂದ ಏನೋ ಪ್ರೆಷರ್ ಇದೆ, ಆ ಟೈಮಲ್ಲಿ ದಯವಿಟ್ಟು ಇನ್ವಿಟೇಷನ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಸೊ ಮೈಂಡ್ ನಿಮಗೆ ಯಾವಾಗಲೂ ಸಿಗ್ನಲ್ ಕಳಿಸ್ತಾ ಇರುತ್ತೆ. ಮೈಂಡ್ ನಿಮ್ಮ ಬಾಡಿ ಮೇಲೆ, ನಿಮ್ಮ ಆ್ಯಕ್ಷನ್ಸ್ ಮೇಲೆ, ಅಂದರೆ ನಿಮ್ಮ ಮನಸ್ಥಿತಿ ಮೇಲೆ ಯಾವಾಗಲೂ ಕೆಲಸ ಮಾಡ್ತಿರೋದ್ರಿಂದ ಸೊ ದಯವಿಟ್ಟು ಸ್ಟೇಟ್ ಆಫ್ ಮೈಂಡ್ ಅಂತ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ತುಂಬ ಚೆನ್ನಾಗಿರೋ ಟೈಮಲ್ಲಿ, ಅಂದರೆ ಯು ಮೇಕ್ ಶೋರ್ you are in a proper state of mind when you are calling. That is very important. This is one point. Second thing, so ನಿಮ್ಮೊಳಗಡೆ ನೀವು ಬಿಸ್ನೆಸ್ ಮ್ಯಾನ್ ಫೀಲಿಂಗ್ನ ತೊಗೊಂಬರ್ಬೇಕು. ಎರಡನೇದು, ಸೊ ಐ ಆಮ್ ಕಾಲಿಂಗ್ ಫಾರ್ ಬಿಸ್ನೆಸ್ ಪರ್ಪಸ್ ಅಂತ. ಸೊ ಆ ಒಂದು ಆ್ಯಟಿಟ್ಯೂಡ್ ಒಳಗಡೆ ಇದ್ದರೆ ನೀವು ಮಾತಾಡಬೇಕಾದ್ರೆ ಕಾನ್ಫಿಡೆನ್ಸ್ ಆಗಿ ಹೊರಗಡೆ ಬರುತ್ತೆ. ನಿಮ್ಮೊಳಗಡೆ ಆ್ಯಟಿಟ್ಯೂಡ್ ಎದುರು ಕಡೆ ಇದ್ದರೆ, ಓ ಇವ್ನಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೋ ಇಲ್ವೋ, ಸೊ ಇವ್ರು ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾರೋ ಇಲ್ವೋ, ಇನ್ವಿಟೇಷನ್ ಎಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅಂತ ಆತಂಕದಲ್ಲಿ ನೀವೇನಾದ್ರು ಕಾಲ್ ಮಾಡಿದ್ರೆ ಅದು ಕೇಳ್ತಿರೋಂಥ ವ್ಯಕ್ತಿಗೆ ಅದು ಕ್ಲೀನಾಗಿ ಸಿಗ್ನಲ್ ಹೋಗುತ್ತೆ. ಸೊ ಅವರ ನಿಮ್ಮ ಒಂದು ವಾಯ್ಸಲ್ಲೇ ಅವ್ರಿಗೆ ಗುರ್ತು ಬರುತ್ತೆ, ಅವ್ರ ಕಾನ್ಫಿಡೆನ್ಸ್ ಇಲ್ಲ ಅಂತ ಅವ್ರು ಅದನ್ನು ಪೋಸ್ಟ್ಪೋನ್ ಮಾಡೋಂಥ ಸಂದರ್ಭ ಇರ್ಬೋದು. ಆದ್ದರಿಂದ ಆ್ಯಟಿಟ್ಯೂಡ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್, ಈ ಇನ್ವಿಟೇಷನ್ಗೂ ಆ್ಯಟಿಟ್ಯೂಡ್ಗೂ ಏನು ಸಂಬಂಧ ಬಿಡಿ, 100% ಸಂಬಂಧ ಇದೆ. ಸೊ ನೀವು ಯು ಶುಡ್ ಫೀಲ್ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್, ನಾನೊಂದು ಅದ್ಭುತವಾದ ಒಂದು ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗಲ್ಲಿ ನೀವು ಫೋನ್ ಎತ್ಕೊಂಡಿದ್ದೆ ಆದರೆ ವೆನ್ ಯು ಆರ್ ಕಾನ್ಫಿಡೆಂಟ್, ವೆನ್ ಯು ಆರ್ ಕಾಲಿಂಗ್ 100% ಕೇಳಿಸ್ಕೊತಿರೋ ವ್ಯಕ್ತಿಗೆ ಅದು ತಲುಪತ್ತೆ, ಇವೊಂದು ಅದು ಮೊಬೈಲಿಂದ ಕಾಲ್ ಮಾಡ್ತಾಯಿದ್ರು ಸಹ. ಸೊ ಆದ್ದರಿಂದ ದಯವಿಟ್ಟು ಕಾನ್ಫಿಡೆನ್ಸ್ ಇಟ್ಕೊಂಡು, ಅಂದರೆ ಆ್ಯಟಿಟ್ಯೂಡನ್ನ ಕ್ಯಾರಿ ಮಾಡಿ. ಅಂದರೆ ತುಂಬ ಹೆರೋಗೆಂಟ್ ಆ್ಯಟಿಟ್ಯೂಡ್ ಬೇಕಾಗಿಲ್ಲ, ಬಟ್ ಕಾನ್ಫಿಡೆನ್ಸ್ನ ಇಟ್ಕೊಳ್ಳಿ. ಆ ಕಾನ್ಫಿಡೆನ್ಸಿಂದ ನೀವು ಅವ್ರಿಗೆ ಇನ್ವೈಟ್ ಮಾಡ್ಬೋದು. ಓಕೆ, ಮೂರನೇದು, ಅಷ್ಟು ಮಾಡಿದ್ರೆ ಆಲ್ಮೋಸ್ಟ್ ಗೆದ್ದಂಗೆ ನೀವು. ಮೂರನೇದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಖುಷಿಯಾಗಿರಿ, ಹ್ಯಾಪಿ, ಅಂದರೆ ಸ್ಟೇಟ್ ಆಫ್ ಮೈಂಡ್ ಅಲ್ಲ, ಹ್ಯಾಪಿಯಾಗಿ. ಸೊ ಆಲ್ರೆಡಿ ನೀವು ಎದುರುಗಡೆ ಇರೋಂಥ ವ್ಯಕ್ತಿ ಜೊತೆ ಮಾತಾಡ್ತಿದ್ದೀರಾ, ಹ್ಯಾಪಿಯೆಸ್ಟ್ ಮೋಡಲ್ಲಿದ್ದರೆ ಮಾತ್ರ ನೀವು ವಿಷಯನ ಹಂಚಕ್ಕೆ ಸಾಧ್ಯ. ಖುಷಿಯಾಗಿರಿ. ನಾಲ್ಕನೇದು, ಸ್ಟಾರ್ಟ್ ಮಾಡಿಬಿಡಿ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೊಂದು ಒಂದು ಎರಡು ಎಕ್ಸಾಂಪಲ್ ಕೊಡೋ ಮುಖಾಂತರ ನಿಮ್ಗೆ ಇನ್ವಿಟೇಷನ್ನ ಹೇಳ್ಕೊಡ್ತಿದ್ದೀನಿ. ಸೊ ಸಿಂಪಲ್ ಆಗಿ ಯಾರಿಗಾರು ಕಾಲ್ ಮಾಡ್ಬೇಕಂದ್ರೆ ಸೊ ಒಂದು ಫೋನ್ ಎತ್ಕೊಳ್ಳಿ. ನಿಮ್ಗೆ ಅದು ನಿಯರೆಸ್ಟ್ ಡಿಯರೆಸ್ಟ್ ಅವರಿಗೆ ಡೈರೆಕ್ಟ್ ಅಪ್ರೋಚ್ ಮಾಡ್ತಾ ಇರೋದ್ರಿಂದ ಇಂಡೈರೆಕ್ಟ್ ಅಪ್ರೋಚಿಗೆ ಯಾವ ರೀತಿ ಪ್ರಿಪ್ರೇಷನ್ ಬೇಕೋ, ಯಾವ ರೀತಿ ಕಾಲ್ ಮಾಡಬೇಕು ಅಂತ ಅದಕ್ಕೂ ಎಕ್ಸಾಂಪಲ್ ಕೊಡ್ತೀನಿ. ಬಟ್ ಇವತ್ತಿನ ಒಂದು ವಿಡಿಯೋದಲ್ಲಿ ಡೈರೆಕ್ಟ್ ಅಪ್ರೋಚ್ ಆದ್ರಿಂದ ಸೊ ಡೈರೆಕ್ಟಾಗಿ ಒಂದು ಫೋನ್ ಮಾಡಿ, ಅವ್ರಿಗೆ ಫೋನ್ ಮಾಡಿ ಫಸ್ಟು ಅವರ ಮಾತಾಡಿದ್ದು ನೀವು ಅವ್ರು ಫೋನ್ ಎತ್ತಿದ ತಕ್ಷಣ ಡೈರೆಕ್ಟಾಗಿ ಅವರಿಗೆ ಹಲೋ, ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ನಿಯರೆಸ್ಟು, ಅದರಿಂದ ಸೂಪರ್ ಆಗಿದೆ, ಆ ಪ್ರಾಡಕ್ಟ್ ಎಕ್ಸ್ಟ್ರಾಡಿನರಿ, ಒಳ್ಳೆ ರಿಸಲ್ಟ್ ಇದೆ, ನಾನು ಬರ್ತಾಯಿದ್ದೀನಿ ನಿಮ್ಮ ಮನೆಗೆ. ಡೈರೆಕ್ಟ್ ಮಾತಾಡೋದು ಬೇಡ. ಇವೊಂದು ನೀವು ಅವ್ರ ಜೊತೆ ಎವ್ರಿ ಡೇ ಕನೆಕ್ಟಿವಿಟಿ ಇದ್ದೀರಾ, ಅವ್ರ ಜೊತೆ ಮಾತಾಡ್ತಿದ್ದೀರಾ, ಆದ್ರೂ ಸಹ ಕುಶಲೋಪಾರಿ ಮಾತಾಡಬೇಕಾಗತ್ತೆ. ಎತ್ತಿದ ತಕ್ಷಣ ಹಲೋ, ಅವ್ರು ಯಾವ ಮೂಡಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವರು ಸ್ಟೇಟ್ ಆಫ್ ಮೈಂಡ್ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಆದ್ದರಿಂದ ತುಂಬ ನಿಯರೆಸ್ಟ್ ಆಗಿದ್ರು, ಅವರಿಗೆ ಅವ್ರ ಮನೆ ಪರಿಸ್ಥಿತಿ ನಮಗೆ ಗೊತ್ತಿಲ್ಲದಿರೋ ಕಾರಣದಿಂದ ಸೊ ನಾವೇನು ಮಾಡಬೇಕು, ಕಾಲ್ ಮಾಡಿದಾಗ ಸೊ ಫಸ್ಟ್ ಅವ್ರನ್ನ ಮಾತಾಡಿಸಿ, ನಮಸ್ತೆ, ನನ್ನ ಹೆಸರು ಚರಣ್ ಅಂತ, ಅದೇನು ಬೇಕಾಗಿಲ್ಲ. ಸೊ ಡೈರೆಕ್ಟಾಗಿ ಅವ್ರು ಚರಣ್ ಅಂತ ಗೊತ್ತಾಗುತ್ತೆ, ಯಾಕಂದರೆ ನೀವು ನಿಯರೆಸ್ಟಿಗೆ ಕಾಲ್ ಮಾಡ್ತಿರೋದ್ರಿಂದ. ಸೊ ಮಾತಾಡಿದ ತಕ್ಷಣ ಹೇಗಿದ್ದೀರಾ, ಎಲ್ಲ ಹೇಗಿದೆ, ಆರಾಮ, ಮನೆ ಕಡೆ ಎಲ್ಲ, ಮನೇಲೆಲ್ಲ ಚೆನ್ನಾಗಿದ್ದಾರಲ್ಲ, ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ, ಅಪ್ಪ ಚೆನ್ನಾಗಿದ್ದಾರೆ, ಎವ್ರಿಥಿಂಗ್ ಇಸ್ ಫೈನ್, ಓಕೆ, ಈಗ ತಾನೇ ವರ್ಕ್ ಮುಗಿಸ್ಕೊಬಂದ್ರೆ ವರ್ಕ್ ಎಲ್ಲ ಹೇಗಿತ್ತು, ಇವತ್ತು ಖುಷಿಯಾಗಿದ್ದಲ್ಲ ಎಲ್ಲ ಕೇಳಿ. ಫಸ್ಟು ನೋಡು, ನನ್ನ ಮುಂದೆ ನಿನ್ನೆ ತಾನೇ ಒಂದು ಪ್ರಾಜೆಕ್ಟ್ ಬಂದು ಸಿಕ್ಕಿದೆ ನನಗೆ. ಸೊ ಒಂದು ಅದ್ಭುತವಾದ ಒಂದು ಬಿಸ್ನೆಸ್ ಪ್ರಾಜೆಕ್ಟ್ ನನಗೆ ಸಿಕ್ತು. ಸೊ ನಾನು ಯಾರ ಜೊತೆನೂ ಶೇರ್ ಮಾಡಬಾರ್ದು ಆ ಪ್ರಾಜೆಕ್ಟ್ನ, ಫಸ್ಟು ನಿನಗೇ ಬಂದು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದ್ರ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ನನಗಿಲ್ಲ, 50% ಅಷ್ಟೇ ಇನ್ಫಾರ್ಮೇಷನ್ ಗೊತ್ತಾಗಿದೆ. ಬಟ್ ನಾನು ಅದ್ರ ಬಗ್ಗೆ ಡಿಸಿಷನ್ ಮಾಡಬೇಕು, ಅದಕ್ಕೋಸ್ಕರ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಈಗ ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಿಮ್ಮ ಮನೇಲಿ ಇರ್ತೀನಿ. ಇದ್ರ ಜೊತೆಗೆ ಒಬ್ಬರು ಬಿಸ್ನೆಸ್ ಎಕ್ಸ್ಪರ್ಟ್ ಇದ್ದಾರೆ, ಅವ್ರನ್ನೂ ಕರ್ಕೊಂಡ್ಬರ್ತಾ ಇದ್ದೀನಿ. ಅವ್ರು ತುಂಬ ಅದ್ಭುತವಾಗಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದನ್ನೊಂದ್ಸಲಿ ಕೇಳಿಸ್ಕೊ, ನಿನಗಂತೂ ತುಂಬ ಬೆನಿಫಿಷಿಯಲ್ ಆಗುತ್ತೆ. ನನಗೆ ಅದು ಬೇಕೇ ಬೇಕು ಅನಿಸ್ತಿದೆ, ಬಟ್ ನನ್ನ ಮೈಂಡಲ್ಲಿ ನಿಮ್ಮ ಬಗ್ಗೆ ಮನಸ್ಸು ಬಂದಿದ್ದು ನಿನಗೂ ಇದು ಬೇಕಾಗುತ್ತೆ ಅಂತ, ಅದಕ್ಕೋಸ್ಕರ ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ನಾನು ಬರ್ತಾ ಇದ್ದೀನಿ, ಒಂದು ಹಾಫ್ ಆನ್ ಅವರಲ್ಲಿ ಕನೆಕ್ಟ್ ಆಗ್ತೀನಿ. ನೀವು ಹಾಫ್ ಆನ್ ಅವರಲ್ಲಿ ಮೇಕ್ ಶೂರ್ ದಟ್ ನೀನು ನಮ್ಮ ಮನೇಲಿರೋ ಅಂತ. ಸೊ ಡೈರೆಕ್ಟಾಗಿ ಇರುತ್ತೆ. ಓಕೆ, ಕಂಪ್ನಿ ಹೆಸರು ಹೇಳಬೇಕಾಗಿಲ್ಲ, ಅದೇನದು ಏನು ಹೇಳು ಅಂತ ಕೇಳ್ತಾರೆ. ಸೊ ಇಲ್ಲ, ಅದನ್ನೆಲ್ಲ ನಾನು ಈಗ ಒಂದೇ ಸಲ ಹೇಳಲ್ಲ. ಸೊ ಫೋನಲ್ಲಿ ಹೇಳಿದ್ರೆ ಆಗುತ್ತಾ?
ಸೊ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ನಾನು ಒಂದು ಅರ್ಧ ಗಂಟೆ, ಏನು ತೊಂದರೆ ಏನಪ್ಪ ನಿಮ್ಮ ಮನೆಗೆ ಬಂದರೆ ಏನು ಒಂದು ಕಾಫಿ ಟೀ ಖರ್ಚಾಗುತ್ತೆ, ಬರಬೇಕೋ ಬೇಡೋ ಇಲ್ಲ, ಆ ರೀತಿ ಕ್ಲೋಸ್ನೆಸ್ ಇರೋಂಥ ವ್ಯಕ್ತಿಗಳಿಗೆ ನಾನು ಮಾತಾಡ್ತಾ ಇರೋದು. ಸೊ ಅಂಥ ಒಂದು ವ್ಯಕ್ತಿಗಳಿಗೆ ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಮಾಡಿ, ಒಂದು ಪ್ರಾಜೆಕ್ಟ್ ಇದೆ, ನನಗೆ ಅದ್ರ ಬಗ್ಗೆ ಅಷ್ಟೇನು ಮಾಹಿತಿ ಇಲ್ಲ, ನಮ್ಮ ಎಕ್ಸ್ಪರ್ಟ್ ಒಬ್ರು ಇದ್ದಾರೆ, ನಮ್ಮ ಒಬ್ಬ ಕನ್ಸಲ್ಟೆಂಟ್ ಒಬ್ರು ಇದ್ದಾರೆ, ಅವರು ಬಂದು ಅದನ್ನು ಡಿಸ್ಕಸ್ ಮಾಡ್ತಾರೆ. ಸೊ ನಿಮ್ಮ ಜೊತೆ ಕೂತ್ಕೊಂಡು ಅದನ್ನು ಡಿಸ್ಕಸ್ ಮಾಡಿದ್ರೆ ನಾನು ಡಿಸಿಷನಿಗೆ ಬರ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಸಿಂಪಲ್ ಡೈರೆಕ್ಟ್ ಅಪ್ರೋಚ್, ನಿಯರೆಸ್ಟ್ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡೋಕ್ಕೆ. ಇದಕ್ಕಿಂತ ಒಳ್ಳೆ ಅಪ್ರೋಚ್ ಇನ್ನೊಂದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಯಾಕೆ ಹೇಳಿ? ಸೊ ಡಿಸಿಷನ್ ತೊಗೊಳಕ್ಕೆ ನೀನು ಹೆಲ್ಪ್ ಬೇಕಾಗುತ್ತೆ, ನಿನ್ನ ಜೊತೆ ಬಂದು ಕೂತ್ಕೊಂತಿದ್ದೀನಿ. ಸೊ ನಾವು ನೀನು ಸೇರ್ಕೊಂಡು ಅದಕ್ಕೆ ಅದು ಏನು ಒಳ್ಳೇದ ಕೆಟ್ಟದ ನಿರ್ಧಾರ ಮಾಡೋಣ. ಈ ಒಂದು ಮಾತನ್ನು ಹೇಳಿದಾಗ ಅವ್ರು ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಲ್ಲ. ಸೊ ಆದ್ದರಿಂದ ಅವ್ರನ್ನ ಕರೆಕ್ಟ್ ಆಗ್ಬೋದು. ಎರಡನೇ ಮಾತು, ಡೈರೆಕ್ಟಾಗಿ ಇಲ್ಲ ನಾನು ಈ ರೀತಿ ಒಂದು ಎಕ್ಸ್ಟ್ರಾಡಿನರಿ ಪ್ರಾಡಕ್ಟ್ನ ತೊಗೊಂಡೆ, ಮೊನ್ನೆ ತಾನೇ ನಾನು ನೀನು ಮಾತಾಡ್ತಾ ಇದ್ವಿ, ಸೊ ನಿನ್ನ ಆರೋಗ್ಯದ ಬಗ್ಗೆ ತುಂಬ ಸಮಸ್ಯೆ ನನ್ನ ಹತ್ರ ಹೇಳ್ಕೊತಾ ಇದ್ದೆ, ಸೊ ನಾನೀಗ ಗೊತ್ತಾಯ್ತು ಗ್ಯಾಸ್ಟ್ರಿಕ್ ಅಂತ ಒದ್ದಾಡ್ತಾ ಇದ್ದಲ್ಲಪ್ಪ, ಸೊ ಒಂದೊಳ್ಳೆ ಪ್ರಾಡಕ್ಟು ನೆನ್ನೆ ತಾನೇ ನನಗೆ ತಗೊಬಂದು ಕೊಟ್ಟರು, ನಾನು ತೊಗೊಂಡೆ, ನಂದೆಲ್ಲ ನನಗೆ ಸಂಜೆ ಹೊತ್ತಿಗೆ ಎದೆ ಉರಿ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಸೊ ಏನಾರ ಆಗಲಿ ಮಾತಾಡೋಣ ಅಂತ ಅದ್ರ ಬಗ್ಗೆ ಹೇಳಬೇಕು ಅನಿಸ್ತು. ಆ ಪ್ರಾಡಕ್ಟ್ ಬಗ್ಗೆ ಎಲ್ಲ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಸೂಪರ್ ಆಗಿದೆ, ಬರ್ತಾ ಇದ್ದೀನಿ ತಡಿ ಮನೆ ಹತ್ರ, ಇನ್ನೂ ಹೆಚ್ಚು ಅದ್ರ ಬಗ್ಗೆ ಇನ್ನೂ ಸೊಕ್ಕದಾಗಿದೆ. ಈಗ ಹೇಳೋಕ್ಕಾಗಲ್ಲ ಬಿಡು, ಫೋನಲ್ಲಿ ಬರ್ತೀನಿ ಬಿಡು, ಬಂದು ಮಾತಾಡ್ತೀನಿ. ಏನೋ ಒಟ್ರಾಸಿ ಯು ಹ್ಯಾವ್ ಟು ಟೇಕ್ ಅಪಾಯಿಂಟ್ಮೆಂಟ್, ಬಿಕಾಸ್ ಅವರು ನಿಮ್ಮ ನಿಯರೆಸ್ಟ್ ಆದ್ರಿಂದ ಅವ್ರನ್ನ ನಿಮ್ಮನ್ನು ಡಿನೈ ಮಾಡೋದಿಲ್ಲ, ಅವ್ರನ್ನ ಕೂರಿಸೋವಂಥ ಪ್ರಯತ್ನನ ನೀವು ಮಾಡ್ಬೋದು. ಈ ರೀತಿ ಡೈರೆಕ್ಟಾಗಿ ಮಾಡಿ. ಬಟ್ ಎಟ್ ಎನಿ ಟೈಮ್ ಸೊ ಅವ್ರಿಗೆ ಕಾಲ್ ಮಾಡೋಕ್ಕಿಂತ ಮುಂಚೆ ಅವ್ರ ಪರಿಸ್ಥಿತಿ, ಅವರ ವಾತಾವರಣನ ಚೆಕ್ ಮಾಡಿ, ಅವ್ರ ಮನೇಲಿ ಇದ್ದಾರೆ ಅಂತ ಮೇಕ್ ಶೂರ್ ಮಾಡಿ. ಅವ್ರಿಗೊಂದು ಪ್ರಾಜೆಕ್ಟ್ ಇದೆ, ಅದ್ರ ಬಗ್ಗೆ ನಾನು ಡಿಸಿಷನ್ ತೊಗೊಳಕ್ಕಾಗ್ತಾಯಿಲ್ಲ, ಅದ್ರ ಬಗ್ಗೆ 50% ಮಾತ್ರ ಅರ್ಥ ಮಾಡ್ಕೊಂಡಿದ್ದೀನಿ, ಇನ್ನು 50% ಅರ್ಥ ಆಗ್ಬೇಕಂದ್ರೆ ನಿನ್ನ ಹೆಲ್ಪ್ ನನಗೆ ಬೇಕಾಗಿದೆ. ಸೊ ಅದಕ್ಕೋಸ್ಕರ ಬರ್ತಾ ಇದ್ದೀನಿ, ನಿನ್ನ ಸಮಯ ಮಾಡ್ಕೊ. ದಿಸ್ ಇಸ್ ವೆರಿ ವೆರಿ ಸಿಂಪಲ್ ಇನ್ವಿಟೇಷನ್ ನಮ್ಮ ಎದುರುಗಡೆ ಇರುವಂಥ ವ್ಯಕ್ತಿಗೆ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ. ಹೌದು ಅಲ್ವಾ ಮೈ ಡಿಯರ್ ಫ್ರೆಂಡ್ಸ್? ಇವತ್ತಿನ ಒಂದು ಎಕ್ಸಾಂಪಲ್ ಇದಾಗಿರುತ್ತೆ. ಸೊ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಡೈರೆಕ್ಟ್ ಆಗಿ ಯಾಕಂದರೆ ಇಷ್ಟೊಂದು ಈಸಿಯಾಗಿ ಅಪಾಯಿಂಟ್ಮೆಂಟ್ ಕೊಡೋಂಥ ವ್ಯಕ್ತಿಗಳು ಯಾರು? ನಮ್ಗೆ ಕೇವಲ 15-20 ಜನ ವ್ಯಕ್ತಿಗಳು. ಆದರೆ ನೂರಾರು ವ್ಯಕ್ತಿಗಳಿಗೆ ಡೈಲಿ ಇನ್ವಿಟೇಷನ್ ಮಾಡಬೇಕಾಗತ್ತೆ. ಹೊಸದಾಗಿ ಪ್ರಾಸ್ಪೆಕ್ಟಿಂಗ್ ಮಾಡ್ತಾ ಇರ್ತೀವಿ. ಆ ವ್ಯಕ್ತಿಗಳಿಗೆ ಯಾವ ರೀತಿ ಇನ್ವಿಟೇಷನ್ ಕೊಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ನಂದೊಂದು ಅಕಾಡೆಮಿ ಇದೆ, ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಶಿಕ್ಷಣ ಅಂತ. ಅದನ್ನು ತುಂಬ ಇಷ್ಟಪಟ್ಟು ಮಾಡಿದೆ, ಬಟ್ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಫೇಸ್ಬುಕ್ಕಲ್ಲಿ ಇನ್ನು ಮುಂದೆ ಎವ್ರಿ ವೀಕ್ ನಾನು ಅದನ್ನು ಲೈವ್ ಬರೋ ಮುಖಾಂತರ ಯಾವ್ದಾರ ಒಂದು ನಾಲೆಡ್ಜ್ನ ತೊಗೊಂಬರ್ತಾ ಇರ್ತೀನಿ. ಸೊ ಫೇಸ್ಬುಕ್ಕಲ್ಲಿ ಗ್ರೂಪ್ ಇದೆ, ಅದನ್ನು ಫ್ರೀ ಗ್ರೂಪ್ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.